ಉತ್ತರ ಕರ್ನಾಟಕ ಸೈಡ್ ಯಾರಾದರೂ ಹೋದ್ರಂದ್ರೆ ಎಲ್ಲರ ಮನೆಯಾಗೂ ಈ ರೀತಿ ಚುಮ್ಮರಿ ಖಾರ ಅಂತೂ ಹಚ್ಚಿ ಇಟ್ಟಿರ್ತಾರೆ. ಎಲ್ಲರ ಮನೆಯಾಗೂ ಇದ್ದೇ ಇರ್ತಾವೆ. ಮಾರ್ನಿಂಗ್ ಏನಾದರೂ ಬ್ರೇಕ್ಫಾಸ್ಟಲ್ಲಿ ಉಪ್ಪಿಟ್ಟು ಮಾಡಿದರೆ ಉಪ್ಪಿಟ್ಟು ಜೊತೆ ಆಗಿರ್ಬೋದು, ಸಾಯಂಕಾಲ ಟೀ ಜೊತೆ ಆಗಿರ್ಬೋದು, ಒಂದು ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ತುಂಬಾ ಕ್ವಿಕ್ಕಾಗಿ ಮಾಡ್ಕೊಂಡು ಬಿಡ್ಬೋದು. ಬನ್ನಿ ಯಾವ ರೀತಿ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನು ಇಲ್ಲಿ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲೊಂದು 3ರಿಂದ 4 ಸೇರ್ ಆಗುವಷ್ಟು ಚುರುಮುರಿನ ಮಾಡ್ಕೊಳ್ತಾ ಇದ್ದೀನಿ. ನೀವು ಜಾಸ್ತಿ ಏನಾದರೂ ಮಾಡ್ಕೊಳ್ತಿದ್ದೀರಾ ಅಂದರೆ ಜಾಸ್ತಿ ಎಣ್ಣೆನ ಬಳಸ್ಕೊಳ್ಳಿ. ಇನ್ನೇನು ಎಣ್ಣೆ ಒಂದು 80% ಕುದ್ದಿದೆ ಅಂದಾದ್ಮೇಲೆ ಶೇಂಗಾ ಬೀಜನ ಹಾಕ್ಕೊಳ್ಳಿ. ಈ ರೀತಿ ಬೇಗನೆ ಶೇಂಗಾನ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಳಗಡೆ ಎಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತೆ. ನಾವು ಎಣ್ಣೆ ಫುಲ್ ಕಂಪ್ಲೀಟಾಗಿ ಕಾದಾದ್ಮೇಲೆ ಶೇಂಗಾ ಬೀಜನ ಹಾಕೊಂಡ್ರೆ ಅಷ್ಟು ಮೇಲ್ಗಡೆ ಅಷ್ಟೇ ಫ್ರೈ ಆಗಿರುತ್ತೆ, ಬಟ್ ಒಳಗಡೆ ಹಸಿ ಹಾಗೇ ಇರುತ್ತೆ. ಅದಕ್ಕೆ ಎಣ್ಣೆ ಇನ್ನೇನು 80% ಫ್ರೈ ಆಗಿದೆ ಅನ್ನೋವಾಗ ಬೇಗನೆ ಶೇಂಗಾನ ಹಾಕೊಂಡು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಶೇಂಗಾ ಬೀಜ ಕಂಪ್ಲೀಟಾಗಿ ಫ್ರೈ ಆಗಿದೆ. ಅದನ್ನು ಸೈಡಲ್ಲಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ. ನಂತರ ಇವಾಗ ನಾನು ಅದೇ ಎಣ್ಣೆಲೆ ಒಂದು ಎರಡು ಮುಷ್ಟಿ ಆಗುವಷ್ಟು ಪುಟಾಣಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಪುಟಾಣಿ ಅಂತೆಲ್ಲ ಬೇಕಂದರೆ ಕೊಬ್ಬರಿ ಕೂಡ ಹಾಕ್ಕೊಳ್ಬೋದು. ಒಣ ಕೊಬ್ಬರಿ ಬರುತ್ತಲ್ವ, ಒಣ ಕೊಬ್ಬರಿ ಕೂಡ ಹಾಕ್ಕೊಳ್ಬೋದು. ಈ ರೀತಿ ಅವಲಕ್ಕಿನ ಎಣ್ಣೆಲಿ ಫ್ರೈ ಮಾಡಿ ಹಾಕ್ಕೊಳ್ತಾರಲ್ವ, ಈ ಟೈಮಲ್ಲಿ ಅವಲಕ್ಕಿ ಕೂಡ ಹಾಕ್ಕೊಳ್ಬೋದು. ಅದು ಕೂಡ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಒಂದಿಷ್ಟು ಜನ ಅವಲಕ್ಕಿ ಕೂಡ ಹಾಕ್ಕೊಳ್ತಾರೆ, ಅದು ಕೂಡ ಚೆನ್ನಾಗಿ ಬರುತ್ತೆ. ನಾನು ಸಿಂಪಲ್ಲಾಗಿರಲಿ ಅಂತ ಈ ರೀತಿ ಮಾಡ್ತಾಯಿದ್ದೀನಿ. ಸೊ ಇವಾಗ ಪುಟಾಣಿ ಕಂಪ್ಲೀಟಾಗಿ ಫ್ರೈ ಆಗಿದೆ. ನಂತರ ಈಗ ಎರಡು ಗೆಡ್ಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಫುಲ್ ದೊಡ್ಡದಾಗಿರೋ ಸೈಜದ್ದು. ಚಿಪ್ಪೆನ ಸುಲಿದ್ಬಿಟ್ಟು ಕಲ್ಲಲ್ಲಿ ಚೆನ್ನಾಗಿ ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನಂತರ ಕರಿಬೇವಿನ ಎಲೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಕರಿಬೇವಿನ ಎಲೆ ಇನ್ನೇನು ಫ್ರೈ ಆಗ್ತಾಯಿದೆ ಅನ್ನೋವಾಗ 2 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಒಂದು ಅರ್ಧ ಸ್ಪೂನ್ ಆಗೋ ಅರಿಶಿಣ ಪುಡಿನ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಹೋಟೆಲ್ಗಳಲ್ಲೆಲ್ಲ ಚುರುಮುರಿ ತುಂಬಾ ರೆಡ್ಡಿಶ್ ಆಗಿ ಬಂದಿರುತ್ತಲ್ವ, ಅವರು ಫುಡ್ ಕಲರ್ನ ಬಳಸ್ತಾರೆ. ಸೊ ನಾನು ಫುಡ್ ಕಲರ್ ಎಲ್ಲ ಏನು ಬಳಸೋದಿಲ್ಲ. ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀವಲ್ಲ, ಅದೇ ತುಂಬಾ ಬೇಜಾನ್ ಕಲರ್ ಆಗಿಬಿಡುತ್ತೆ ನಮಗೆ. ಈ ಕಾಶ್ಮೀರಿ ಚಿಲ್ಲಿ ಪೌಡರ್ ಬರುತ್ತಲ್ವ, ಆ ಚಿಲ್ಲಿ ಪೌಡರ್ನ ಬಳಸ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ನಂತರ ಇವಾಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಟರ್ಮರಿಕ್ ಕೂಡ ಹಾಕ್ಕೊಂಡಿದ್ದೀವಲ್ಲ, ಅದು ಕೂಡ ತುಂಬಾ ಒಳ್ಳೆ ಬಣ್ಣ ಕೊಡುತ್ತೆ. ಇವಾಗ ನಾವು ಮುಂಚೆನೇ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಶೇಂಗಾ ಬೀಜನ, ಅದನ್ನು ಕೂಡ ಎಣ್ಣೆಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಫ್ರೈ ಮಾಡ್ಕೊಳ್ಳುವಾಗ ಕಂಪ್ಲೀಟಾಗಿ 3ರಿಂದ 4 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಲೋ ಫ್ಲೇಮ್ ಇರಲಿ, ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇರಲಿ. ಇವಾಗ ಲಾಸ್ಟಲ್ಲಿ 1 ಸ್ಪೂನ್ ಆಗೋಷ್ಟು ಸಾಸಿವೆ, 1 ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಎಣ್ಣೆಯಲ್ಲಿ ಡೈರೆಕ್ಟ್ ಹಾಕ್ಕೊಳ್ಳೋದ್ರಿಂದ ಫಸ್ಟ್ ಸ್ಟಾರ್ಟಿಂಗ್ಲಿ ನಾವು ಸಾಸಿವೆ ಜೀರಿಗೆನ ಹಾಕೊಂಡ್ರೆ ಫುಲ್ ಸೀದೋಗುತ್ತೆ. ಅದಕ್ಕೆ ಲಾಸ್ಟಲ್ಲಿ ನಾವು ಸಾಸಿವೆ ಜೀರಿಗೆನ ಹಾಕ್ಕೊಳ್ಳೋಣ. ಇವಾಗ ಕಂಪ್ಲೀಟ್ ಆಗಿದ್ದು ಫ್ರೈ ಆಗಿದೆ ಸ್ನೇಹಿತರೆ. ಇದೇ ಟೈಮಲ್ಲಿ ಒಂದಿಷ್ಟು ಜನ ಸಕ್ಕರೆ ಕೂಡ ಹಾಕ್ಕೊಳ್ತಾರೆ. ಸಕ್ಕರೆ ಹಾಕ್ಕೊಳ್ಳೋದ್ರೆ ಒಂದು ರೀತಿ ಗಂಟು ಬಂದಂಗೆ ಆಗುತ್ತೆ. ಅದಕ್ಕೆ ಈ ಟೈಮಲ್ಲಿ ನಾವು ಸಕ್ಕರೆನ ಹಾಕ್ಕೊಳ್ಳೋದು ಬೇಡ. ನಾನು ತೋರಿಸ್ತೀನಿ ಯಾವ ರೀತಿ ಹಾಕ್ಕೊಳ್ಳೋದಂತ. ಇವಾಗ ನಾನು ಚುರುಮುರಿನ ಮುಂಚೆನೇ ತೆಗೆದಿಟ್ಕೊಂಡಿದ್ದೆ ಅಲ್ವಾ, ಆ ಚುರುಮುರಿಗೆ ಡೈರೆಕ್ಟಾಗಿ ಇವಾಗ ನಾವು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಬೇಕಾದ್ರೂ ಅಷ್ಟೇ ಕಂಪ್ಲೀಟಾಗಿ ಒಂದೊಂದು ಚುರುಮುರಿ ಕೂಡ ನಾವು ಹಾಕ್ಕೊಂಡಿರುವಂತಹ ಮಸಾಲೆ ಕಂಪ್ಲೀಟಾಗಿ ಹೋಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ಬೋದು ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಯಾವುದೇ ರೀತಿ ಫುಡ್ ಕಲರ್ ಆಗಿರ್ಬೋದು ಏನನ್ನೂ ಬಳಸಿಲ್ಲ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನಂತರ ಇವಾಗ 1-2 ಸ್ಪೂನ್ ಆಗೋಷ್ಟು ಸಕ್ಕರೆನ ನುಣ್ಣಗೆ ಮಿಕ್ಸರಲ್ಲಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. 4 ಸೇರಿಗೆ 2 ಸ್ಪೂನ್ ಆಗೋಷ್ಟು ಸಕ್ಕರೆ ಕರೆಕ್ಟಾಗಿ ಆಗುತ್ತೆ. ಜಾಸ್ತಿನೂ ಅಲ್ಲ, ಕಡಿಮೆನೂ ಅಲ್ಲ, ಕರೆಕ್ಟಾಗಿ ಆಗಿರುತ್ತೆ. ನಾನು 4 ಸೇರು ಚುರುಮುರಿಗೆ 2 ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ಕಂಪ್ಲೀಟಾಗಿ ಪೌಡ್ರು ಹಾಕೊಂಡ್ಬಂದಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇವಾಗ ಗ್ಯಾಸ್ ಫ್ಲೇಮ್ನ ಹಚ್ಕೊಂಡು ಚುರುಮುರಿನ ಒಂದು 3ರಿಂದ 4 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಚುರುಮುರಿ ತುಂಬ ದಿನಗಳ ಕಾಲ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಒಂದಿಷ್ಟು ಜನ ಮುಂಚೆನೇ ಚುರುಮುರಿನ ಫ್ರೈ ಮಾಡ್ಕೊಳ್ತಾರೆ, ಅದು ಅಷ್ಟೊಂದು ಚೆನ್ನಾಗಿ ಬರಲ್ಲ. ಈ ರೀತಿ ಚುರುಮುರಿನ ಎಲ್ಲ ಒಗ್ಗರಣೆ ಆದಮೇಲೆ ಈ ರೀತಿ ಒಂದು 3ರಿಂದ 4 ನಿಮಿಷ ಫ್ರೈ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಬಾಯ್ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನಂತ ಮಾತ್ರ ಮರಿಲಿಕ್ಕೆ ಹೋಗಬೇಡಿ. ಬಾಯ್ ಫ್ರೆಂಡ್ಸ್.